ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಏನ್ ತೋರಿಸಿದೆ ಇದ್ರದ್ದು ಹೇಗೆ ಮೆಷರ್ಮೆಂಟ್ ಏನೇನ್ ಬೇಕು ಈ ಟಾಪಿಕ್ಗೆ, ಈ ಡ್ರೆಸ್ಗೆ ಏನೇನು ಮೆಷರ್ಮೆಂಟ್ ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಈ ಡ್ರೆಸ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಅಂತ ಒಂದು ಫ್ಯಾಬ್ರಿಕ್ ತೋರಿಸಿದ್ದೆ. ಸೊ ಆ ಡ್ರೆಸ್ ರೆಡಿ ಆಗಿದೆ, ಹೇಗೆ ಬಂದಿದೆ ಅನ್ನೋದನ್ನ ತೋರಿಸ್ತೀನಿ. ಸೊ ತೋರ್ಸೋಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಬೇಸಿಕ್ ಆನ್ಲೈನ್ ಕ್ಲಾಸ್ ಇದೇ ತಿಂಗಳ 6ನೇ ತಾರೀಕಿಂದ ಶುರುವಾಗ್ತಾ ಇದೆ. ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಶಾಪ್ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಯಾರು ನೋಡಿಲ್ಲ ನೋಡಿ. ಇನ್ ಕೇಸ್ ನಿಮ್ ಡೀಟೇಲ್ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಶಾಪ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್ ಕೊಡಿ ಅಂತ ಕೇಳಿದ್ರೆ ಅಲ್ಲೂ ಕೊಡ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದರಲ್ಲಿ ಮೆಷಿನ್ ಪ್ರಾಕ್ಟೀಸ್ ಇಂದ ಹಿಡಿದು, ಅಂದ್ರೆ ಟೈಲರಿಂಗ್ ಅಲ್ಲಿ ಏನು ಗೊತ್ತಿಲ್ದಿರೋರಿಗೆ ಮೆಷಿನ್ ಪ್ರಾಕ್ಟೀಸ್ ಇಂದ ಹಿಡಿದು ಸಿಮ್ಮಿ, 6 ಪೀಸ್ ಪೆಟಿಕೋಟ್, 2 ತರ ಫ್ರಾಕ್, ಸ್ಮಾಲ್ ಸೈಜ್ ಸಣ್ಣ ಮಕ್ಕಳಿಗೆ ಬ್ಲೌಸ್, ಲೆಹೆಂಗಾ, ಡ್ರೆಸ್ ಮತ್ತೆ 4 ಡಾಟ್ ಬ್ಲೌಸ್. ಸೊ ಇದಿಷ್ಟು ಕವರ್ ಆಗುತ್ತೆ. ಇದಿಷ್ಟಕ್ಕೂ ಕಂಪ್ಲೀಟ್ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಕಟಿಂಗ್ ಇರುತ್ತೆ, ಸ್ಟಿಚಿಂಗ್ ಇರುತ್ತೆ, ನೋಟ್ಸ್ ಇರುತ್ತೆ. ಓಕೆನಾ? ಸೊ ಇಂಟ್ರೆಸ್ಟ್ ಇರೋರು 6ನೇ ತಾರೀಕಿಂದ ಶುರು ಆಗುತ್ತೆ, ಜಾಯಿನ್ ಆಗ್ಬೋದು. ಸೊ ಬನ್ನಿ ನಮ್ಮ ಟಾಪಿಕ್ ಶುರು ಮಾಡಿ, ಹೇಗೆ ಬಂದಿದೆ ಅಂತ ಹೇಳಿ. ಸೊ ಫಸ್ಟ್ ಒಂದು ನಾನು ಇಲ್ಲಿ ನಿಮ್ಗೆ ತೋರಿಸ್ದೆ. ಸೊ ಈ ಬ್ಲೌಸ್ ಓಕೆನಾ. ಸೊ ಇದರಲ್ಲಿ ಸ್ವಲ್ಪ ಚೇಂಜಸ್ ಇದೆ ಅಂತ ಹೇಳಿದ್ರೆ, ಏನಕ್ಕಂದ್ರೆ ಇಲ್ಲಿ ಶೋಲ್ಡರ್ ದೊಡ್ಡದಿದೆ, ಅವ್ರು ನನಗೆ ಸಿಂಗಲ್ ಪಟ್ಟಿ ಮಾಡಕ್ ಹೇಳಿದ್ರು, ಮತ್ತೆ ಇದು ಇನ್ನೊಂಚೂರು ಲೆಂತ್ ಇಡಕ್ ಹೇಳಿದ್ರು. ಸೊ ಕಫ್ ಹಾಕಿ ಮತ್ತೆ ಇದೇ ನೆಕ್ ಶೇಪ್ ಮಾಡಿ ಹೊಲ್ಕೊಡಿ ಅಂತ ಹೇಳಿದ್ರು. ಸೊ ನೋಡಿ, ಬ್ಲೌಸ್ ರೆಡಿ ಆಗಿದೆ. ಸೊ ಬ್ಯಾಕ್ ಹುಕ್ ಇಟ್ಟಿದ್ದೀನಿ. ಸೊ ಬ್ಯಾಕ್ ಹುಕ್ ಇಟ್ಟಿದ್ದೀನಿ. ಸೊ ಹಾಗೆ ಡೀಪ್ ನೆಕ್ ಕೇಳಿದ್ರು, ಸೊ ಹೆವಿ ಡೀಪ್ ನೆಕ್ ಇಟ್ಟಿದ್ದೀನಿ. ಮತ್ತೆ ಟೈಯಿಂಗ್ ಒಂದು ಎಕ್ಸ್ಟ್ರಾ ಕೇಳಿದ್ರು, ಟೈಯಿಂಗ್ ಹಾಕಿದ್ದೀನಿ. ಕಫ್ ಇಟ್ಟು ಪ್ರಿನ್ಸೆಸ್ ಕಟ್ ಬ್ಲೌಸ್ ನಲ್ಲಿ ಸ್ಟಿಚ್ ಮಾಡಿರೋದು ಹೇಗೆ ಬಂದಿದೆ ನೋಡಿ. ಸೊ ಇದನ್ನ ಕೆಲವರು ನೋಡಿದ ತಕ್ಷಣ ಏನ್ ಹೇಳಿದ್ರು, ಕಸ್ಟಮರ್ಸ್ ಯಾರು ಶಾಪಿಗೆ ಬಂದಿದ್ರು, ಇದು ಸ್ಟಿಚ್ ಮಾಡಿರೋ ಬ್ಲೌಸ್, ಇದು ರೆಡಿಮೇಡ್ ಬ್ಲೌಸ್ ತರಾನೇ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಹಾಗೆ ಟೇಬಲ್ ಮೇಲೆ ಇಟ್ಟಿದ್ದೆಲ್ಲ ಸ್ಟಿಚ್ ಮಾಡಿ. ಸೊ ಇಲ್ಲಿ ಸಿಂಗಲ್ ಪಟ್ಟಿ ಕೇಳಿದ್ರು, ಸೊ ಸಿಂಗಲ್ ಪಟ್ಟಿ ಹಾಕಿದೀನಿ. ಸೇಮ್ ಇಲ್ಲಿ ಏನಿದೆ ನೆಕ್ ಶೇಪ್, ಸೊ ಅದೇ ನೆಕ್ ಶೇಪ್ ಇದೆ. ಸೊ ಇಲ್ಲೆಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲೂ ನಿಮ್ಗೆ ಸ್ಟಿಚ್ ಕಾಣಿಸ್ತಾ ಇಲ್ಲ. ಸೊ ಎಡ್ಜ್ ಸ್ಟಿಚ್ ಹಾಕ್ತಿವಲ್ವಾ, ಸೊ ಅದು ಫ್ರಂಟ್ ಅಲ್ಲಿ ಎಲ್ಲೂ ಸ್ಟಿಚ್ ಕಾಣ್ತಾ ಇಲ್ಲ. ಸೊ ಬ್ಯಾಕ್ ಅಲ್ಲೂ ಅಷ್ಟೇ, ಸೊ ಎಲ್ಲೂ ಸ್ಟಿಚ್ ಕಾಣ್ತಾ ಇಲ್ಲ. ನೀಟ್ ಫಿನಿಶಿಂಗ್ ಜೊತೆ ಮಾಡಿರೋದು. ಸೊ ಕೆಲವರು ಕೇಳಿದ್ರಿ ಲಾಸ್ಟ್ ವಿಡಿಯೋದಲ್ಲಿ ಇದ್ರದ್ದು ಕಟಿಂಗ್ ಸ್ಟಿಚಿಂಗ್ ತೋರಿಸಿ ಅಂತ. ಸೊ ಇದೆಲ್ಲ ಬಂದು ಲಾಂಗ್ ಪ್ರೊಸೆಸ್ ಆಗುತ್ತೆ. ಸೊ ನೋಡಕ್ಕೆ ನಿಮ್ಗೆ ಇದು ತುಂಬಾನೇ ಸಿಂಪಲ್ ಆಗಿ ಕಾಣಿಸ್ತಾ ಇದೆ, ಬಟ್ ಲಾಂಗ್ ಪ್ರೊಸೆಸ್ ಆಗುತ್ತೆ. ಮತ್ತೆ ಇದು ನಾನು ಅರ್ಜೆಂಟ್ ಆಗಿ ಕೊಡ್ಬೇಕಾಗಿತ್ತು. ವಿಡಿಯೋ ಎಲ್ಲ ಮಾಡ್ತೀನಿ ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ ನನಗೆ. ಸೊ ಹಾಗಾಗಿ ನಾನು ಇದ್ರದ್ದು ವಿಡಿಯೋ ಮಾಡಕ್ ಹೋಗ್ಲಿಲ್ಲ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸ್. ಓಕೆನಾ? ಸೊ ಅದಾದ್ಮೇಲೆ ಲೆಹೆಂಗಾ. ಸೊ ಇದೇನಿದೆ ಲೆಹೆಂಗಾ ಸೇಮ್ ಮಾಡಿದ್ದೀನಿ. ಸೊ ಇಲ್ಲಿ ಎಂಬ್ರಾಯ್ಡ್ರಿ ಬಂದಿದೆ. ಸೊ ನಾನ್ ಮಾಡಿರೋ ಫ್ಯಾಬ್ರಿಕ್, ಲಾಸ್ಟ್ ಟೈಮ್ ಈ ಫ್ಯಾಬ್ರಿಕ್ ತೋರಿಸಿದ್ದೆ. ನಾನ್ ಮಾಡಿರೋ ಫ್ಯಾಬ್ರಿಕ್ ಅಲ್ಲಿ ಎಂಬ್ರಾಯ್ಡ್ರಿ ಅಲ್ಲೊಂದು ಬಂದಿದೆ, ಜಾಸ್ತಿ ಬಂದಿಲ್ಲ. ಬಟ್ ಇದು ವೇರ್ ಮಾಡಿದಾಗಂತೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದು ಸ್ವಲ್ಪ ಗ್ರ್ಯಾಂಡ್ ಲುಕ್ ವೆಡ್ಡಿಂಗ್ ಬರುತ್ತೆ, ಬಟ್ ಇದು ಬಂದು ವೆಡ್ಡಿಂಗ್ ಅಲ್ಲ, ಸಿಂಪಲ್ ಲುಕ್ ಫಂಕ್ಷನ್ ವೇರ್ ಆಗಿರುತ್ತೆ. ನೋಡಿ ಈ ತರ ಬಂದಿದೆ. ಸೊ ಇಲ್ಲಿ ಏನಿದೆ ಇದು ಎಕ್ಸ್ಟ್ರಾ ಬಟ್ಟೆಲ್ ಮಿಕ್ಕಿದ್ದು ಕಟ್ ಮಾಡಿ ಅದನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಒಳಗಡೆ ಚುಚ್ಚಲ್ಲ. ಸೊ ಇಲ್ಲಿ ನೈಸ್ ಫ್ಯಾಬ್ರಿಕ್ ಕೊಟ್ಟಿದ್ದೀನಿ. ಮತ್ತೆ ಇದಕ್ಕೆ ಟೈಯಿಂಗು ಹಾಕಿದ್ದೀನಿ. ಹಾಗೆ ಅವರು ಎಕ್ಸ್ಟ್ರಾ ಅವ್ರಿಗೆ ಸೇಫ್ಟಿಗೋಸ್ಕರ ನಾನು ಇಲ್ಲಿ ಬಟನ್ ಕೂಡ ಹಾಕಿದ್ದೀನಿ. ಓಕೆನಾ? ಸೊ ಅದು ಸೇಫ್ಟಿ, ಎರಡು ಸೇಫ್ಟಿ ಆಗಿರುತ್ತೆ. ಸೊ ಎರಡು ನೀಟ್ ಇರುತ್ತೆ. ಸೊ ಲೆಹೆಂಗಾ ಆಲ್ಮೋಸ್ಟ್ ಚೆನ್ನಾಗಿ ಬಂದಿದೆ. ಬ್ಲೌಸ್ ಅಲ್ಲಿ ನೋಡಿ, ಇದರಲ್ಲಿ ನಿಮ್ಗೆ ಏನ್ ಡಿಫ್ರೆಂಟ್ ಅಂತ ಅಂದ್ರೆ, ಸೊ ಇದು ಬಂದು ಪ್ರಿನ್ಸೆಸ್ ಕಟ್ಗೆ ಈ ರೀತಿ ಅಟ್ಯಾಚ್ಡ್ ಬಾರ್ಡರ್, ಇದು ರನ್ನಿಂಗ್ ಬಾರ್ಡರ್ ಬರಲ್ಲ. ಅಂದ್ರೆ ಈಗ ನೋಡಿ ಬ್ಯಾಕ್ ಪಾರ್ಟಿಗೆ ರನ್ನಿಂಗ್ ಇದು. ಸೊ ಬ್ಯಾಕ್ ಪಾರ್ಟ್ ಅಲ್ಲಿ ನಾನು ಇದೇನ್ ಕೊಟ್ಟಿದ್ದೀನಿ, ಇದು ರನ್ನಿಂಗು ನಾನು ಯಾವುದೇ ಅಟ್ಯಾಚ್ ಮಾಡಿಲ್ಲ. ಫ್ರಂಟ್ ಅಲ್ಲಿ ಆ ತರ ಕೊಟ್ರೆ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಫ್ರಂಟ್ ಅಲ್ಲಿ ಏನಿದೆ ಈ ಬಾರ್ಡರ್ ನಾನು ಎಕ್ಸ್ಟ್ರಾ ಅಟ್ಯಾಚ್ ಮಾಡಿರೋದು. ಅದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಅಟ್ಯಾಚ್ ಮಾಡಿರೋದು ಸೇಮ್ ಅದೇ ತರ ಅಟ್ಯಾಚ್ ಮಾಡಿದೀನಿ. ಅದೇ ಹೇಳಿದ್ನಲ್ಲ, ನೋಡಕ್ಕೆ ಇದು ನಿಮ್ಗೆ ಸಿಂಪಲ್ ಕೆಲಸ ತರ ಕಾಣುತ್ತೆ, ಬಟ್ ಇದು ಲಾಂಗ್ ಟೈಮ್ ತಗೊಳುತ್ತೆ. ಮತ್ತೆ ಹೆವಿ ಚಾರ್ಜ್ ಕೂಡ ಮಾಡಿರ್ತೀವಿ ನಾವು ಇದಕ್ಕೆ. ಬಟ್ ಈ ತರ ಫಿನಿಶಿಂಗ್ ಕೊಟ್ಟು ಈ ತರ ಸ್ಟಿಚ್ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಹಾಗಾಗಿ ನಾವು ಜಾಸ್ತಿ ಚಾರ್ಜ್ ಮಾಡ್ಲೇಬೇಕಾಗತ್ತೆ. ಇದೇ ತರ ನೀವು ಹೆವಿ ಅಂದ್ರೆ ತುಂಬಾ ನೀಟ್ ಫಿನಿಶಿಂಗ್ ಇರುವಂತದ್ದು, ಅಥವಾ ಸ್ಟಿಚ್ಚೇ ಬರ್ದಿರೋ, ಇಲ್ಲಿ ಸ್ಟಿಚ್ಚೇ ಬರಬಾರ್ದು, ಆದ್ರೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕು. ಮತ್ತೆ ಈ ತರ ವೆಡ್ಡಿಂಗ್ ತರ ಲೆಹೆಂಗಾ, ಅಂದ್ರೆ ಇವಾಗ ನಾನೆಲ್ಲ ನನ್ನ ಕೋರ್ಸಲ್ಲಿ ನಾರ್ಮಲ್ ಲೆಹೆಂಗಾ ಹೇಳಿದೀನಿ, ವೆಡ್ಡಿಂಗ್ ಲೆಹೆಂಗಾ ಕಲಿಬೇಕು. ಸೊ ಇನ್ನು ಕೆಲವೊಂದಷ್ಟು ಮಾಡರ್ನ್ ಪ್ಯಾಟರ್ನ್ ಕಲಿಬೇಕು ಅಂತ ಅಂದ್ರೆ, ಸೊ ಇದೇ ತಿಂಗಳು ಜೂನ್ 15ನೇ ತಾರೀಕು ಮೇಲೆ ಹೊಸ ಕೋರ್ಸ್ನ ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಸುಮಾರಷ್ಟು ನಾನು ಪ್ಲಾನ್ ಮಾಡಿದ್ದೀನಿ. ಇಲ್ಲಿ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಸೊ ಯಾರೆಲ್ಲ ಏನಕ್ಕೆ ಈ ಹೊಸ ಕೋರ್ಸ್ ಮಾಡೋ ಐಡಿಯಾ ಇರಲಿಲ್ಲ ನಂದು.
ಸುಮಾರು ಜನ ನನಗೆ ವಾಟ್ಸಪ್ ಮಾಡ್ತಿದ್ರು, ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ರು, ಮೇಡಮ್ ನಮಗೆ ಆ ತರ ಇರೋದನ್ನ ಕೋರ್ಸ್ ಮಾಡಿ, ಈ ತರ ಇರೋದನ್ನ ಕೋರ್ಸ್ ಮಾಡಿ, ಮಧುಬಾಲ ಬ್ಲೌಸ್ ಕೋರ್ಸ್ ನ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಸೊ ನಾನು ನೆಕ್ಸ್ಟ್ ಕೋರ್ಸ್ ನ ಶುರು ಮಾಡ್ತಾ ಇದೀನಿ 15ನೇ ತಾರೀಕು, ಜೂನ್ 15ನೇ ತಾರೀಕು ಮೇಲೆ ಯೂಟ್ಯೂಬ್ ಅಲ್ಲಿ ನಾನು ಅನೌನ್ಸ್ ಮಾಡ್ತೀನಿ. ಸೊ ಅದಕ್ಕೆ ನಾನು ಅದನ್ನ ಏನಿದೆ ಅದು ಕೋರ್ಸ್ ನ ಡಿಸೈನ್ ಮಾಡ್ತಾ ಇದ್ದೀನಿ, ಏನ್ ಹೇಳ್ಕೊಡ್ಬೇಕು ಏನ್ ಬಿಡಬೇಕು ಅನ್ನೋದು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮನ್ಗೆ ಕ್ವೆಶನ್ ಕೇಳ್ತಾ ಇದ್ದೀನಿ, ಆ ಕೋರ್ಸ್ ಅಲ್ಲಿ ಏನೇನೆಲ್ಲ ಅವೈಲೇಬಲ್ ಇರಬೇಕು, ಅಂದ್ರೆ ನೀವು ಏನೇನೆಲ್ಲ ಕಲಿಯಕ್ಕೆ ಇಷ್ಟಪಡ್ತೀರಾ. ಮೇಡಮ್ ಈ ತರ ಇದ್ರೆ ನಾನು ಕೋರ್ಸಸ್ ಜಾಯಿನ್ ಆಗ್ತೀನಿ, ನಾನು ಇದನ್ನೆಲ್ಲ ಕಲಿಬೇಕು, ಸೊ ಈ ತರದ್ ಕಲಿಬೇಕು, ನಾನು ಈ ತರದನ್ನ ಇಡಿ, ಈ ತರ ಬ್ಲೌಸ್ ಇಡಿ, ಈ ತರ ಡ್ರೆಸ್ ಇಡಿ. ಸೊ ಇದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಖಂಡಿತ ನಾನು ಸೊ ಅದನ್ನು ಸೇರಿಸಿ ಈ ಕೋರ್ಸ್ ನ ಡಿಸೈನ್ ಮಾಡ್ತೀನಿ. ಸೊ ನಾನು ಏನ್ ಹೇಳ್ಕೊಡ್ತೀನಿ ಅನ್ನೋದಕ್ಕಿಂತ ಕಲಿಯೋರ್ಗೆ ಇಂಟ್ರೆಸ್ಟ್ ಇರೋರ್ಗೆ ಏನೇನ್ ಬೇಕು, ಸೊ ಅದ್ರಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಇರಬೇಕು, ಸಾಧ್ಯವಾದಷ್ಟು ಅದನ್ನ ನಾನು ತಗೊಳಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ಸೊ ಇದಿಷ್ಟು ಇವತ್ತಿನ ವಿಡಿಯೋನ ಡೀಟೇಲ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೇಸಿಕ್ ಆನ್ಲೈನ್ ಕ್ಲಾಸ್ 6ನೇ ತಾರೀಕಿಂದ ಶುರು ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಬೇಗ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಬೇಗ ಜಾಯಿನ್ ಆಗಿ. ಸುಮಾರು ಜನ ಆಲ್ರೆಡಿ ಜಾಯಿನ್ ಆಗಿದ್ದಾರೆ. ಸೊ ಬೇಗ ನೀವು 6ನೇ ತಾರೀಕು ಒಳಗಡೆ ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.